ಆಗಿ ಒಂದು ದೇಶದಲ್ಲಿ ಒಂದು ಸುಭದ್ರ ಆಡಳಿತ ಬಂದ ಮೇಲೆ ಇದು ಏನು ಆಗ್ತಾ ಇದೆ ತನಿಖೆ ಇನ್ನಷ್ಟು ಚುರುಕಾಗ್ತೈತೆ, ಒಳ್ಳೆ ರೀತಿ ತನಿಖೆ ಆಗ್ತೈತೆ ಮತ್ತು ಸತ್ಯಾಸತ್ಯತೆ ಬಯಲಿಗೆ ಬರೋ ರೀತಿ ಕೇಂದ್ರ ಸರ್ಕಾರನೂ ಕೂಡ ಕ್ರಮ ತೆಗೆದುಕೊಳ್ತೈತೆ. ಇತ್ತೀಚೆಗೊಂದೇ 4-5 ದಿವಸದಿಂದ ಒಂದಷ್ಟು 3-4 ಆಡಿಯೋ ಬಿಡುಗಡೆ ಆಯಿತು. ಅದರಲ್ಲಿ ಒಂದು ಡಿ.ಕೆ. ಶಿವಕುಮಾರ್ ಮಾತಾಡಿದ್ದು, ಅದಾದ ನಂತರ ಶಿವರಾಮೇಗೌಡ ಹೇಳಿರುವಂಥದ್ದು ಕುಮಾರಸ್ವಾಮಿ ಬಿಡುಗಡೆ ಮಾಡಿದ್ರು ಅಂತ ಫೋರ್ಸ್ ಮಾಡಿರುವಂಥದ್ದು ಅದೊಂದು ಭಾಗ. ಎರಡನೇದು ದೇವೇಗೌಡರು ಆತ್ಮಹತ್ಯೆ ಮಾಡ್ಕೊಂಡಿಲ್ವಾ ಅನ್ನೋಂಥದ್ದು ಸಾವನ್ನು ಬಯಸಿರುವಂಥದ್ದು. ಸೊ ತಮ್ಮ ಗಮನಕ್ಕೆ ಬಂದಿದ್ದೆ. ರಾಜಕೀಯ ಹೊರತುಪಡಿಸಿ ಏನು ಹೇಳ್ತೀರಿ ಇದನ್ನು? ನೋಡಿ, ಕಾಂಗ್ರೆಸ್ ಅವ್ರಿಗೆ ದೇವೇಗೌಡರು ಸಾವಾಗಬೇಕು, ಅದು ಕಾಂಗ್ರೆಸ್ ಅವರ ಇಂಟೆನ್ಷನ್ನು. ಅದನ್ನೇ ಶಿವರಾಮೇಗೌಡನ ಕೈಲಿ ಹೇಳಿಸಿದ್ದಾರೆ. ಯಾಕಂದರೆ ಶಿವರಾಮೇಗೌಡ ಕಾಂಗ್ರೆಸ್ ಟಚ್ಚಲ್ಲಿದ್ದಾರೆ. ದೇವೇಗೌಡರು ಸಾಯಲಿಲ್ಲಲ್ಲ ಅಂತ ಹೇಳಬೇಕು ಅಂದರೆ ಕಾಂಗ್ರೆಸ್ ಮನಸ್ಥಿತಿನೇ ಹಂಗೆ. ಇದೇನು ಫಸ್ಟ್ ಟೈಮ್ ಅಲ್ಲ. ಆ ತುಮಕೂರು ರಾಜಣ್ಣ ಅಂತ ಮಿನಿಸ್ಟ್ರು ಅವನು ಹೇಳಿದಾನಲ್ಲ ದೇವೇಗೌಡರ ಬಗ್ಗೆ, ದೇವೇಗೌಡ ಸಾವು ಬಗ್ಗೆನೇ ಅವನು ಕೂಡ ಹೇಳಿದ್ದಾನೆ. ಒಂದೇ ಅಲ್ಲ, ಕಾಂಗ್ರೆಸ್ ಅವ್ರು 3-4 ಜನ ಮಂತ್ರಿಗಳು ಹೇಳಿದ್ದಾರೆ ದೇವೇಗೌಡರ ಬಗ್ಗೆ, ಸಾವನ ಬಗ್ಗೆ ಹೇಳಿದ್ದಾರೆ. ಅಂದರೆ ಕಾಂಗ್ರೆಸ್ ಅವ್ರಿಗೆ ಸಹಿಸೋಕ್ಕಾಗ್ತಾ ಇಲ್ಲ. BJP ಮತ್ತು JDS ಹೊಂದಾಣಿಕೆ ಆಗಿರೋದನ್ನು ಅವನು ಅದು ಹೇಳಿದಾನಲ್ಲ, ಇವರಿಬ್ಬರು ಭಾಗ ಆಗಬೇಕು, BJPಯವರು JDSನ ಓಡಿಸ್ಬೇಕು, ಈ ಥರದ್ದೆಲ್ಲ ಮಾತಾಡಿದಾರಲ್ಲ ಇದರಲ್ಲಿ ಕಾನ್ವರ್ಜೇಷನಲ್ಲಿ, ಶಿವರಾಮೇಗೌಡ ಕಾನ್ವರ್ಜೇಷನ್. ಇದರಿಂದ ಕುತಂತ್ರ ಇದೆ, ಸ್ಪಷ್ಟ ನಿಲುವು BJP. ಅದರಲ್ಲೊಂದು ಹೇಳ್ತಾರೆ 100 ಕೋಟಿ ರೂಪಾಯಿ ಆಫರ್ ಕೊಟ್ಟಿದ್ರು ಡಿ.ಕೆ. ಶಿವಕುಮಾರ್ ದೇವರಾಜ್. ಯಾಕೆ ನಿಮ್ಮ ಪಾರ್ಟಿಯಲ್ಲಿ ಇದ್ದಂಥ ದೇವರಾಜ್ ಅಷ್ಟು ಧೈರ್ಯವಾಗಿ ಹೇಳ್ತಾ ಇದ್ದಾನೆ ಅಂದರೆ ಒಬ್ಬ ಲಾಯರು ಅಷ್ಟು ಧೈರ್ಯವಾಗಿ ಹೇಳ್ತಾ ಇದ್ದಾನೆ ಅಂತ ನಿಜ ಇರ್ಬೋದು. ಅದು ಅಷ್ಟು ಧೈರ್ಯವಾಗಿ ಹೇಳ್ತಾ ಇದ್ದಾನೆ ಅಂದರೆ ನಿಜ ಇರ್ಬೋದು. ಅದಕ್ಕೆ ತನಿಖೆ ಆಗಲಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಒಪ್ತಾನೆ ಇಲ್ಲಲ್ಲ ಕಾಂಗ್ರೆಸ್ ಅವರು. ತನಿಖೆ ಅಂದ ತಕ್ಷಣ ಅವರು ಮಾತೆತ್ತರು ಹೇಳ್ತಾರೆ SIT ಅಂತ ಹೇಳಿ. SIT ಅವರು ಅವರ ಪೂರ್ತಿ ಅವರ ಹೇಳ್ದಂಗೆ ಕೇಳೋವಂಥ ಒಂದು SIT ಅವರು. CBI ಅಂದರೆ ಕೇಂದ್ರ ಸರ್ಕಾರ ಹೇಳ್ದಂಗೆ ಕೇಳೋಂಥದ್ದು, ಮೋದಿ ಹೇಳ್ದಂಗೆ ಕೇಳೋಂಥದ್ದು. CBI ಕೊಟ್ಬಿಟ್ರೆ ಅವ್ರು ಸುಮ್ಮನೆ ಕೊಟ್ಬಿಟ್ಟು CBI ನೀವು ಹೆಂಗೆ ಹೇಳ್ದಂಗೆ ಮಾಡ್ತೀರಾ ಅಂತ ಹೇಳ್ತಾರೆ. ಒಂದು ಆರೋಪ ಇರುವಂಥದ್ದು. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. CBIನವ್ರು ಮೋದಿ ಹೇಳ್ದಂಗೆ ಕೇಳಂಗಿದ್ರೆ ಜಾರ್ಜ್ಗೆ ಯಾಕೆ ಕ್ಲೀನ್ ಚೀಟ್ ಕೊಟ್ರು? ಡಿ.ಕೆ. ರವಿ ವಿಚಾರದಲ್ಲಿ ಹೋರಾಟ ಆಯಿತು, ರಾಜೀನಾಮೆ ಕೊಟ್ಟರು ಅವರು. ಈ ಸರ್ಕಾರ CBIಗಂತೂ ಕೊಡೋದಿಲ್ಲ. ಏನು ಮುಂದೇನು ಕೊಡುತ್ತೆ ಅಂತ ನಂಬಿಕೆನೂ ಇಲ್ಲ, ನಿಮಗೂ ಕೂಡ ಇಲ್ಲ, ಮತ್ತು JDS ಕೂಡ ಇಲ್ಲ. ನೋಡೋಣ ಈಗ ಕುಮಾರಸ್ವಾಮಿ ಅವರು ದೇವೇಗೌಡರು ಏನು ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಸಂಬಂಧಪಟ್ಟಿದ್ದು ಈ ವಿಚಾರ. ಅದರಿಂದ ಅವ್ರು ಏನು ಮಾಡ್ತಾರೆ ನಾವು ನೋಡ್ತೀರಿ. ಮತ್ತು ನಮ್ಮ ಹೋರಾಟ ಅಂತೂ ಇದ್ದೇ ಇರ್ತೈತಿ. ಸರ್ಕಾರದ ವಿರುದ್ಧವಾದಂಥ ಹೋರಾಟ ನಾವು ಮುಂದುವರಿಸ್ತೀರಿ. ಇದನ್ನ CBI ತನಿಖೆ ಕೊಡಬೇಕು ಅನ್ನೋ ಹೋರಾಟನೂ ಕೂಡ ನಾವು ಮುಂದುವರಿಸ್ತೀರಿ. ಷಡ್ಯಂತರದ ಬಗ್ಗೆ ಅಂದರೆ ನಿಷ್ಪಕ್ಷಪಾತ ಆಗಬೇಕು. ಆ ತಪ್ಪು ಕೆಲಸಗಳನ್ನು ಮಾಡಿದವನಿಗೂ ಶಿಕ್ಷೆ ಆಗಬೇಕು. ಈ ಥರ ಹೆಣ್ಮಕ್ಳದು ಎಲ್ಲವನ್ನ ಮನೆಗೂ ಪ್ರಚಾರ ಮಾಡಿ ಕೊಟ್ಟಂಥವ್ರಿಗೂ ಕೂಡ ಶಿಕ್ಷೆ ಆಗಬೇಕು. ಅಷ್ಟೇ ಶಿಕ್ಷೆ ಆಗಬೇಕು. ಇದು ನಮ್ಮ ಸ್ಟ್ಯಾಂಡ್. ಇದು ಕುಮಾರಸ್ವಾಮಿ ಮತ್ತು ಡಿ.ಕೆ. ಶಿವಕುಮಾರ್ ನಡುವಿನ ಒಕ್ಕಲಿಗ ಹೋರಾಟ ಅಂತ ಏನಾದ್ರು ಬಿಂಬಿತ ಆಗ್ತಾ ಇದೆ? ಆ ರೀತಿ ಟರ್ನ್ ಆಗ್ತಾ ಇದೆಯಾ? ಇಲ್ಲ, ಹಂಗೆ ಒಕ್ಕಲಿಗ ಹೋರಾಟ ಅಂತ ಒಕ್ಕಲಿಗರು ಮುಗಿಸೋಕೆ ಸಂಚಿದೆ ಅಷ್ಟೇ. ಹೆಂಗೆ ಸಿದ್ದರಾಮಯ್ಯನವರು ಹಿಂದೆ ಪರಮೇಶ್ವರನ್ನ ಸೋಲಿಸಿ ಮುಗಿಸಾಕ್ಬಿಟ್ರು ದಲಿತರು ಈಗ ಹೆಸರೆತ್ತಂಗೆ ಆಗಲ್ಲ. ಹಂಗೆ ಈ ಒಕ್ಕಲಿಗರನ್ನು ಹಿಂದೆ ಲಿಂಗಾಯತರನ್ನೆಲ್ಲ ಮುಗಿಸ್ತರು. ವೀರೇಂದ್ರ ಪಾಟೀಲ್ ವಿಚಾರವಾಗಿ ಲಿಂಗಾಯತರನ್ನ ಒಂದು ಕಡೆ ಮುಗಿಸ್ಬಿಟ್ರು ಸಿದ್ದರಾಮಯ್ಯನವರು, ಕಾಂಗ್ರೆಸ್ ಅವರು. ಈಗ ಒಕ್ಕಲಿಗರನ್ನ ಹಿಡ್ಕೊಂಡಿದ್ದಾರೆ. ಒಕ್ಕಲಿಗರನ್ನು ಮುಗಿಸ್ಬಿಟ್ರೆ ನಾನೇ ಆರಾಮಾಗಿರ್ಬೋದು ಅಂತ ಸಿದ್ದರಾಮಯ್ಯನವ್ರದ್ದು ಕುತಂತ್ರ ಅಷ್ಟೇ ಇದರಲ್ಲಿ. ಯಾಕೆ ಡಿ.ಕೆ. ಶಿವಕುಮಾರ್ ಒಕ್ಕಲಿಗ ನಾಯಕರು ಅವರು ಇದರಲ್ಲಿ ಇದ್ದಾರೆ ಅಂತ ಕುಮಾರಸ್ವಾಮಿ ಹೇಳ್ತಾ ಇರುವಂಥದ್ದು? ಮಾಡಲ್ಲಲ್ಲ, ಸುಮ್ಮನೆ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಚೇರ್ ಬಿಟ್ಕೊಡಲ್ಲ. CM ಸ್ಥಾನನ ಬಿಟ್ಕೊಡ್ಬಾರ್ದು. ಅದಕ್ಕೆ ಏನೇನು ಬೇಕೋ ಕುತಂತ್ರಗಳನ್ನು ಮಾಡೋದ್ರಲ್ಲಿ ಸಿದ್ದರಾಮಯ್ಯನವರು ಎಕ್ಸ್ಪರ್ಟ್. ಚರಿತ್ರೆ ನೋಡಿದ್ರೆ ಅವ್ರು ಹಿಂಗೆ ಬಂದಿರೋದು. ಅವರು ಅಲ್ಲಿ ಪರಮೇಶ್ವರ್ ಪಾಪ ಪಾರ್ಟಿ ಪ್ರೆಸಿಡೆಂಟ್ ಆಗಿದ್ರು, ಅವ್ರಿಗೆ ಅವಕಾಶನೇ ಸಿಗ್ದಂಗೆ ಮಾಡಿದ್ರು. ಹಿಂದೆ ಕಾಂಗ್ರೆಸ್ ಅವರು ವೀರೇಂದ್ರ ಪಾಟೀಲ್ಗೆ ಇದಾದರು. ಈಗ ಒಕ್ಕಲಿಗರನ್ನ ಟಾರ್ಗೆಟ್ ಮಾಡಿದ್ದಾರೆ ಅಷ್ಟೇ. ಒಂದು ರೀತಿ ಇದು ಒಕ್ಕಲಿಗರನ್ನು ಮುಗಿಸುವಂಥ ಒಂದು ಸ್ಕೀಮ್ ಅಷ್ಟೇ. ಇದು ಅವ್ರ ಸಮುದಾಯಕ್ಕೆ ಒಂದು ಕೆಟ್ಟ ಹೆಸರು ತರೋ ಅಂಥದ್ದು ಇದು. ಈಗ ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದರೆ ಶಿಕ್ಷೆ ಕೊಡಿ ಅವನಿಗೆ, ನೇಣ್ಗಾಕಿ. ಅದು ಬಿಟ್ಟು ದೇವೇಗೌಡರು ಸಾಯಬೇಕು ಅಂತಂದರೆ ಅದು ಎಲ್ಲಿ ಬರ್ತದೆ ನಿಮಗೆ? ದೇವೇಗೌಡರು ತಪ್ಪು ಮಾಡಿದ್ರ? ಇದು ಪ್ರಶ್ನೆ ಇಲ್ಲಿ. ಅದು ಮುಖ್ಯವಾಗಿರೋ ಪ್ರಶ್ನೆ ಇದು. ಅದನ್ನು ಎಲ್ಲೋ ಒಂದು ತೊಗೊಂಡೋಗಿ ಪ್ರಜ್ವಲ್ ರೇವಣ್ಣನ ತೊಗೊಂಡೋಗಿ ದೇವೇಗೌಡರು ಸಾಯಬೇಕು ಅನ್ನೋ ಒಂದು ಮಟ್ಟಕ್ಕೆ ತೆಗೆದುಕೊಂಡು ಆಗ್ತಾರಲ್ಲ, ಇದು ಕಾಂಗ್ರೆಸ್ಸಿನ DNA.
ಅವರ ಸಂಸ್ಕೃತಿ. ಅದಕ್ಕೆ ಸಿದ್ದರಾಮಯ್ಯ ಏನು ಲಾಭ ಆಗುತ್ತೆ ಅಂತ ಅರ್ಥ ಆಗಲಿಲ್ಲ. ನೀವು ಸುಮ್ಮನೆ ವೇಗ ಆರೋಪ ಮಾಡೋದಲ್ಲ, ಏನು ಲಾಭ ಆಗುತ್ತೆ? ಒಕ್ಕಲಿಗರು ಮುಗಿಸೋ ಒಂದು ಅವ್ರಿಗೇನು ಲಾಭ?